ನವನವೀನ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ ದೊರೆವಂತೆ ರಾಗ ಭಾವಗಳಲ್ಲಿ ನವನವೀನ ಭಾವನವನವೀನ ಜೀವನದ ಗಾಢವಾದ ತತ್ವಗಳನ್ನು ನಮಗೆಲ್ಲ ಸರಳವಾದ ವಾಕ್ಯಗಳಲ್ಲಿ ಉಣಬಡಿಸಿದ ಶ್ರೀ KS ನರಸಿಂಹಸ್ವಾಮಿಯವರಿಗೆ ನಮಸ್ಕರಿಸುತ್ತಾ ನಮ್ಮ ಈ ಸಂಚಿಕೆಯನ್ನು ನಾವು ಪ್ರಾರಂಭಿಸುತ್ತಿದ್ದೇವೆ. ಮಲ್ಲಿಗೆಯ ಸುಗಂಧದಂತೆ ಮನಸ್ಸನ್ನ ಆವರಿಸುವ ಅವರ ಕಾವ್ಯಗಳು ಪ್ರೀತಿ, ಪ್ರಕೃತಿ, ಬದುಕಿನ ಸೌಂದರ್ಯ ಮತ್ತು ಮಾನವೀಯ ಭಾವನೆಗಳನ್ನು ಅಪೂರ್ವವಾಗಿ ಮೂಡಿಸಿವೆ. ವಿಶೇಷವಾಗಿ ಮೈಸೂರು ಮಲ್ಲಿಗೆಯ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಹೊಸ ಸಂವೇದನೆಯನ್ನು ನೀಡಿದ ಈ ಮಹಾನ್ ಕವಿಯ ಕೃತಿಗಳು ಎಂದಿಗೂ ಸಂಗೀತ ಪ್ರಿಯರ ಹೃದಯಗಳಲ್ಲಿ ನಿತ್ಯ ನೂತನವಾಗಿದೆ. ನನ್ನ ಮದುವೆಯಾದದ್ದು 1936ರಲ್ಲಿ. ನಾನು ಸರ್ಕಾರಿ ಕಚೇರಿಯೊಂದರಲ್ಲಿ, ಅಂದರೆ ಮೈಸೂರು ಮುನ್ಸಿಪಲ್ ಕೌನ್ಸಿಲ್ನಲ್ಲಿ 1937ರಲ್ಲಿ ಕೆಲಸಕ್ಕೆ ಸೇರಿದೆ. ಕಷ್ಟಗಳನ್ನೆಲ್ಲ ಅನುಭವಿಸಿದರೆ ಹೊರತು ಹೇಳಲಿಲ್ಲ. ಹೇಳಿದ್ದು ನಾನು ಕಂಡ ಸುಖವನ್ನು ಮಾತ್ರ. ಇದೇ ಬಹುಶಃ ಮೈಸೂರು ಮಲ್ಲಿಗೆಯ ಯಶಸ್ಸಿಗೆ ಕಾರಣ. ಬನ್ನಿ, ಪದಗಳ ಸೌಂದರ್ಯವು ಸ್ವರಗಳ ಮಾಧುರ್ಯದೊಂದಿಗೆ ಬೆರೆತು ಹರಿಯುವ ಈ ಭಾವಯಾನದಲ್ಲಿ ಪಾಲ್ಗೊಳ್ಳೋಣ. ಪ್ರೇಮ ಕವಿಯ ಕನಸುಗಳ ಲೋಕಕ್ಕೆ ಸಂಗೀತದ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರೋಣ. ಮಲ್ಲಿಗೆಯ ಮಧುರಿಮೆ, ಪ್ರೇಮ ಕವಿಯ ಭಾವಪಯಣ. ಸಿರಿಗೆರೆಯ ನೀರಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು, ಗುಡಿಯ ಗೋಪುರದಲ್ಲಿ ಮೆರೆವ ದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು, ನಿನ್ನ ಹೆಸರು. ಜೋಯಿಸರ ಹೊಲದೊಳಗೆ ಕುಣಿವ ಕೆಂಗರುವಿನ ಕಣ್ಣಲ್ಲಿ ನಿನ್ನ ಹೆಸರು, ತಾಯ ಮೊಲೆಯಲ್ಲಿ ಕರು ತುಟಿಯಿಟ್ಟು ಚೆಲ್ಲಿಸಿದ ಹಾಲಲ್ಲಿ ನಿನ್ನ ಹೆಸರು, ಹೆಸರು, ನಿನ್ನ ಹೆಸರು.
ಯೌವನದ ಬಿಸಿಲಲ್ಲಿ ನರ್ತಿಸುವ ನವಿಲಿನ ದನಿಯಲ್ಲಿ ನಿನ್ನ ಹೆಸರು ಹೊಂದಾಳೆ ಹೂವಿನಲಿ ಹೊರಟ ಪರಿಮಳದಲ್ಲಿ ಉಯ್ಯಾಲೆ ನಿನ್ನ ಹೆಸರು ಉಯ್ಯಾಲೆ ನಿನ್ನ ಹೆಸರು ಮರೆತಾಗ ತುಟಿಗೆ ಬಾರದೆ ಮೋಡ ಮರೆಯೊಳಗೆ ಬೆಳದಿಂಗಳೋ ನಿನ್ನ ಹೆಸರು ನೆನೆದಾಗ ಕಣ್ಣ ಮುಂದೆಲ್ಲ ಹುಣ್ಣಿಮೆಯೊಳಗೆ ಹೂಬಾಣ ನಿನ್ನ ಹೆಸರು ಹೆಸರು ನಿನ್ನ ಹೆಸರು ನಿನ್ನ ಹೆಸರು ನಿನ್ನ ಹೆಸರು ನರಸಿಂಹಸ್ವಾಮಿಯವರು ನನ್ನ ಅಚ್ಚುಮೆಚ್ಚಿನ ಕವಿ. ಅವರ ಹಲವಾರು ಕವಿತೆಗಳಲ್ಲಿ ಹಲವಾರು ರೀತಿ ರೂಪಗಳನ್ನು ನೋಡ್ತೀವಿ. ಹಡಗಿನ ಪಾಡಿಗೆ ಕಡಲೆ ನಕ್ಕು ನೀರಿನ ಕೆನ್ನೆಗೆ ಬಂದಿದೆ ಸುಕ್ಕು ಅಂತಾರೆ. ನೀರೊಳಗೆ ವೀಣೆ ಮಿಡಿದಂತೆ ಆಡಿದ ಮಾತು, ಬೇಲಿಯಲ್ಲಿ ಹಾವು ಹರಿದಂತೆ. ಈ ಮೆಟಫೋರ್ಸ್ ಬಗ್ಗೆ, ರೂಪಕಗಳ ಬಗ್ಗೆ ದಯವಿಟ್ಟು ಹೇಳ್ತೀರಾ? ನಾವು ರೂಪಕ ಚಕ್ರವರ್ತಿ ಅಂತ ಕರೆಯೋದು ಕುಮಾರವ್ಯಾಸನನ್ನು. ಕುಮಾರವ್ಯಾಸ ಎಲ್ಲವನ್ನು ರೂಪಕಗಳ ಮೂಲಕ ಹೇಳಿದ್ದು. ಕೆ ಎಸ್ ನರಸಿಂಹಸ್ವಾಮಿ ಆ ರೂಪಕಗಳಿಗೆ ಇನ್ನೊಂದು ರೀತಿಯ ಅರ್ಥ ಒದಗಿಸಿದರು ಅಂತ. ಉದಾಹರಣೆಗೆ ಅವ್ರದ್ದೊಂದು ಪದ್ಯ ಇದೆ, ಋತು ಸಂಹಾರ ಅಂತ, ಋತುಗಳ ಬಗ್ಗೆ ಇರೋದದು. ಆ ಪದ್ಯದಲ್ಲಿ ಒಂದು ಸಾಲು ಬರುತ್ತೆ, ಸಂಜೆ ಗೊಬ್ಬಳು ಮುದುಕಿ ಕೊನೆಯ ಕೆಂಡವ ಕೆದಕಿ ಎತ್ತಿ ಮುಡಿದಳು ತನ್ನ ಗಂಟು ಜಡೆಗೆ ಅಂತ. ಅಯ್ಯೋ, ಓಕೆ, ಎಷ್ಟು ಚೆನ್ನಾಗಿದೆ ನೋಡಿ. ಅದೇನೆಂದರೆ ಚಳಿಗಾಲದ ಚಿತ್ರಣ. ಚಳಿಗಾಲದ ಚಿತ್ರಣ ಅದು ನೋಡಿದಾಗ ಆ ಕೊನೆಯ ಕೆಂಡ ಯಾವುದು ಅಂದರೆ ಮುಳುಗುತ್ತಿರುವ ಸೂರ್ಯ ಇರ್ಬೋದು. ಆ ಕೊನೆಯ ಕೆಂಡ ಯಾವುದು ಅಂದರೆ ಆಕೆಯ ಇಡೀ ಜೀವನ, ಇಡೀ ಆ ದಿನದ ಅನುಭವ ಇರ್ಬೋದು, ತನ್ನನ್ನು ಬೆಚ್ಚಗಾಗಿಸುವ ಒಂದು ಅನುಭವ. ಸೊ ಸಂಜೆ ಗೊಬ್ಬಳು ಮುದುಕಿ ಕೊನೆಯ ಕೆಂಡವ ಕೆದಕಿ ಎತ್ತಿ ಮುಡಿದಳು ತನ್ನ ಗಂಟು ಜಡೆಗೆ ಅಂತ. ಈ ಥರದ ರೂಪಗಳು ಕೊಡ್ತಾರೆ. ಚಂದ್ರನಲ್ಲಿ ಚಿತ್ರಿಸಿದ ಚೆಲುವಿನೊಳಗುಡಿಯಿಂದ ಗಂಗೆ ಬಂದಳು ಇದ್ದ ಕಡೆಗೇನೆ ಅಂತ. ಅದು ಏನದು ಇವತ್ತಿನ ತನಕ ನನಗೆ ಅರ್ಥ ಆಗಿಲ್ಲ, ಬಟ್ ಬ್ಯೂಟಿಫುಲ್ ಆಗಿದೆ. ಅದು ಒಂದು ಕಲ್ಪನೆ ಇದೆಯಲ್ಲ, ಚಂದ್ರನಲ್ಲೇ ಚಿತ್ರಿಸಿದ ಚೆಲುವಿನೊಳಗುಡಿಯಿಂದ, ಒಂದು ಚೆಲುವಿನ ಒಳಗುಡಿಯನ್ನು ಚಂದ್ರನಲ್ಲಿ ಚಿತ್ರಿಸಿದ್ದು, ಗಂಗೆ ಬಂದಳು ಇದ್ದ ಕಡೆಗೇನೆ ಅಂತ. ಅಲ್ಲಿ ತನಕ ಅರ್ಥ ಆಗುತ್ತೆ ಗಂಗೆ ಬಂದಳು ಅಂತ. ಇದ್ದ ಕಡೆ ಅಂದರೆ ಯಾವುದು? ಈ ಕವಿಯಲ್ಲಿದ್ದಾನೆ, ಈ ಕವಿತೆಯ ಮೂಲ ಎಲ್ಲಿದೆ? ಆ ಇದ್ದ ಕಡೆಗೆ ಬರೋದು ಅಂದರೆ ಏನಂತ, ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು ಚಂದ್ರಮುಖಿ ನೀನೆಲ್ಲ ತಪ್ಪೇನೆ ಅಂತ. ಅದರಲ್ಲಿ ಇನ್ನೊಂದು ಸಾಲಿದೆ, ನಿನ್ನ ಕಿರು ನಗೆಯಿಂದ ನುಡಿಯಿಂದ ಎತ್ತರದ ಮನೆ ನನ್ನ ಬದುಕೇನೆ ಅಂತ. ಎತ್ತರದ ಮನೆ ಅಂತ ಹೇಳೋದು ಎಷ್ಟು ಚೆನ್ನಾಗಿದೆ ಕಲ್ಪನೆ ಅಂದರೆ, ಮಲೆನಾಡಲ್ಲಿ ಕೆಳಗಡೆ ತೋಟ ಇರೋದು, ಮನೆ ಎತ್ತರದಲ್ಲಿರೋದು. ಕಾರಣ ಇಷ್ಟೇ, ಆ ಮನೆಗೆ ಕಳ್ಳರು ಬಂದರೆ ಅಥವಾ ಪ್ರಾಣಿಗಳು ಬಂದರೆ ಕಾಣಿಸಬೇಕು ಅಂತ. ಅದು ಒಂದು ರೂಪಕ ಆಗೋಯ್ತು ನಮಗೆ. ದಿಬ್ಬದ ಬಂಗಲೆ ಅಂತ ಒಂದು ಅದ್ಭುತವಾದ ಕಾದಂಬರಿಯನ್ನು ಟಿ ಕೆ ರಾಮರಾವ್ ಬರೆದರು. ಇಂಗ್ಲೀಷಲ್ಲಿ ಒಂದು ಕಾದಂಬರಿ ಇದೆ, ಒಂದು ಬೆಟ್ಟದ ಮೇಲೆ ಇರೋ ಬಂಗಲೆ ಇದು. ಹೀಗೆ ಒಂದು ಬೆಟ್ಟದ ಮೇಲೆ ಒಂದು ಮನೆ ಇರೋದಿದೆಯಲ್ಲ, ಅದು ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು ಅಂತ ಒಂದು. ಹೀಗೆ
ಹೇಗೆ ನಮ್ಮ ರೂಢಿಯಲ್ಲಿ ಎತ್ತರದಲ್ಲಿ ಮನೆ ಇರಬೇಕು ಅಂತ, ನಿನ್ನೊಲುಮೆಯಿಂದ ಈ ಎತ್ತರದ ಮನೆ ನನ್ನ ಬದುಕು ಅಂತ ಹೇಳಿದರು. ಸೊ ಹೀಗೆ ಪ್ರತಿಯೊಂದನ್ನು ಕೂಡ ಒಂದು ರೂಪಕವಾಗಿ ಹೇಳುವಂಥ ಶಕ್ತಿ. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು, ಚಂದ್ರಮುಖಿ ನೀನೆನಲು ತಪ್ಪೇನೇ. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು, ಚಂದ್ರಮುಖಿ ನೀನೆನಲು ತಪ್ಪೇನೇ. ನಿನ್ನ ಸೌಜನ್ಯವೇ ದಾರಿ ನೆರಳಾಗಿರಲು, ದಾರಿ ನೆರಳಾಗಿರಲು, ದಾರಿ ನೆರಳಾಗಿರಲು. ನಿನ್ನ ಸೌಜನ್ಯವೇ ದಾರಿ ನೆರಳಾಗಿರಲು, ನಿತ್ಯ ಸುಖಿ ನೀನೆನಲು ಒಪ್ಪೇನೆ. ನಿನ್ನೊಲುಮೆಯಿಲ್ಲದಲೇ ನನಗೆ ಮಲ್ಲಿಗೆಯ ಪರಿಮಳದ ಪಾತ್ರೆಯಲ್ಲಿ ಚೆಲ್ಲಿಸೂಸುವ ಅಮೃತ ನೀನೇನೇ. ನಿನ್ನನಗೆ ಮಲ್ಲಿಗೆಯ ಪರಿಮಳದ ಪಾತ್ರೆಯಲ್ಲಿ ಚೆಲ್ಲಿಸೂಸುವ ಅಮೃತ ನೀನೇನೇ. ನನ್ನ ಕನಸುಗಳೆಲ್ಲ ಕೈಗೊಳ್ಳುವ ಯಾತ್ರೆಯಲ್ಲಿ, ನನ್ನ ಕನಸುಗಳೆಲ್ಲ ಕೈಗೊಳ್ಳುವ ಯಾತ್ರೆಯಲ್ಲಿ ಸಿದ್ಧಿಸುವ ಧನ್ಯತೆಯು ನೀನೇನೇ. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು, ಚಂದ್ರಮುಖಿ ನೀನೆನಲು ತಪ್ಪೇನೇ. ಕಿರು ನಗೆಯಿಂದ ನಗೆಯಿಂದ ನುಡಿಯಿಂದ ಎತ್ತರದ ಮನೆ ನನ್ನ ಬದುಕೇನೇ. ನಿನ್ನ ಕಿರು ನಗೆಯಿಂದ ನಗೆಯಿಂದ ನುಡಿಯಿಂದ ಎತ್ತರದ ಮನೆ ನನ್ನ ಬದುಕೇನೇ. ಚಂದ್ರನಲ್ಲಿ ಚಿತ್ರಿಸಿದ ಚೆಲುವಿನೊಳಗುಡಿಯಿಂದ, ಚಂದ್ರನಲ್ಲಿ ಚಿತ್ರಿಸಿದ ಚೆಲುವಿನೊಳಗುಡಿಯಿಂದ ಗಂಗೆ ಬಂದಳು ಇದ್ದ ಕಡೆಗೆ. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು, ಚಂದ್ರಮುಖಿ ನೀನೆನಲು ತಪ್ಪೇನೇ. ನಿನ್ನ ಸೌಜನ್ಯವೇ ದಾರಿ ನೆರಳಾಗಿರಲು, ನಿತ್ಯ ಸುಖಿ ನೀನೆನಲು ಒಪ್ಪೇನೇ. ನಿನ್ನೊಲುಮೆಯಿಲ್ಲದಲೇ ತಾರೆ ಆಗದಿ ಕಾಣುವಿ ಮಿಂಚು ನಾಳೆ. ಏನು ಬ್ಯೂಟಿಫುಲ್ ಸಾರ್ ಹೇಳಿ ಸರ್. ಎರಡಿದೆ ಇದರಲ್ಲಿ. ನಿನ್ನೊಲುಮೆಯಿಂದಲೇ, ನಿನ್ನ ಪ್ರೇಮದ ಪರ್ಯದಲ್ಲಿ ಅದನ್ನು ಸುಮಾರು ಜನ ಹಾಡಲಿಲ್ಲ. ಕೊನೆಯಲ್ಲಿ ಹೇಳ್ತಾರೆ ತಾರೆಯಾಗದೆ ಈ ಕಾಣುವಿ ಮಿಂಚು ಅಂತ. ಅಂದರೆ
ಮಿಂಚಿರುತ್ತೆ. ಹಾಂ ಮಿಂಚಲ್ಲಿ ಒಂದು ಸಲ ಮಿಂಚಿ ಮಾಯವಾಗುತ್ತೆ. ತಾರೆ ಮಿಂಚುತ್ತಾನೇ ಇರುತ್ತೆ. ಈ ಒಂದು ಕ್ಷಣದ ಮಿಂಚು, ಒಂದು ಕ್ಷಣದ ಪ್ರೀತಿ, ಅದು ತಾರೆ ಆಗಬೇಕು ಅಂತ. ತಾರೆಯಾಗದೆ ಕಾಣುವಿ ಮಿಂಚು ನಾಳೆ ಅರ್ಧಾಂಗಿ ಅಂತ. ನಾಳೆ ಈ ಕ್ಷಣದ ಹುಟ್ಟಿದಂಥ ಒಂದು ಮಿಂಚಿನಂಥ ಪ್ರೇಮ ನಾಳೆ ತಾರೆ ಆಗ್ಬೋದು ಅಂತ. ಇದೇ ಸಾಲನ್ನು ಅವರು ಇನ್ನೊಂದು ಕಡೆ ಬಳಸ್ತಾರೆ. ಮಿಂಚಿಳಿದರೇನಂತೆ ತಾರೆ ಇದೆ ಬಲು ದೂರ ಅಂತ ಇನ್ನೊಂದು ಪದ್ಯದಲ್ಲಿ ಬರುತ್ತೆ. ಅದೇ ರೂಪಕ. ಮಿಂಚಿಳಿದರೇನಂತೆ ತಾರೆ ಇದೆ ಇನ್ನೂ ದೂರ ಅಂತ. ಅಂದರೆ ಇವಾಗ ಮಿಂಚಿಳಿದಿದೆ, ಪ್ರೇಮದ ಮಿಂಚು, ಬಟ್ ತಾರೆ ದೂರವಿದೆ. ಆ ದಾರಿಯನ್ನು ನಾವು ಜೊತೆಯಾಗಿ ಸಾಗಬೇಕು ಅಂತ. ಬೆಟ್ಟಗಳ ನಡುವೆ ಸಾಗುವ ದಾರಿ ಹಿತವಲ್ಲ, ಬೇಲಿ ಮರೆಯಲ್ಲಿ ಸದ್ದು ಹಾವು ಹರಿದು. ಅದರಲ್ಲೊಂದು ಇನ್ನೊಂದು ರೂಪಕ ತರ್ತಾರೆ. ಒಲವು ತುಂಬುವುದಿಲ್ಲ, ತುಂಬಿದರೆ ಒಲವಲ್ಲ. ಎಲ್ಲಿ ಹೋಯಿತು ಹಾಲು ಪಾತ್ರೆ ಬರಿದು ಅಂತ. ಅಂದರೆ ಒಲವು ತುಂಬುವುದೇ ಇಲ್ಲ, ತುಂಬಿದರೆ ಒಲವಲ್ಲ ಅದು ಅಂತ. ಅಂದರೆ ಅದು ತುಂಬುತ್ತಾನೇ ಇರಬೇಕು ಅಂತ. ಅದನ್ನು ನೀವು ತಂದು ತುಂಬುತ್ತಾ ಇರಬೇಕದು. ತುಂಬಿದೆ ಅಂತ ಅಂದ್ಕೊಂಡ್ರೆ ಅದು ಒಲವಲ್ಲ ಅದು. ಅಂದರೆ ನಾವು ಪರಿಪೂರ್ಣವಾದ ಪ್ರೇಮಿಗಳು, ನಮ್ಮ ಜೀವನದಲ್ಲಿ ಎಲ್ಲ ಆಗೋಗಿದೆ, ಆ ಸ್ಥಿತಿನೇ ಇಲ್ಲ. ಪ್ರೇಮ ನಿರಂತರವಾಗಿ ಘಟಿಸಬೇಕಾದ ಸಂಗತಿ. ನಾವು ಮನುಷ್ಯರಾಗಿ ಹುಟ್ಟಿದವರಲ್ಲ, ಮನುಷ್ಯರಾಗಲಿಕ್ಕೆ ಹುಟ್ಟಿದವರು ಅಂತ ಹೇಗೆ ಚಿತ್ತಾಲರು ಹೇಳಿದರು, ಹಾಗೆ ನಾವು ಪ್ರೇಮಿಗಳಾಗ್ತಾ ಇದ್ದೀವಿ. ಇಸ್ ಮಚ್ ಮೋರ್ ಟು ಲವ್, ಮಚ್ ಮೋರ್ ಟು ಎಕ್ಸ್ಪ್ಲೋರ್. ಅದನ್ನು ಅವರು ಆ ಕವಿತೆಯಲ್ಲಿ ತರ್ತಾರೆ. ಇನ್ನೊಂದು ಪದ್ಯ ಹೇಳಿದ್ರಲ್ಲ, ನಿನ್ನ ಪ್ರೇಮದ ಪರಿಯ. ಇನ್ನೊಂದು ಇದು ನೋಡಿ, ಅಲೆ ಬಂದು ಕರೆಯುವುದು ನಿನ್ನೊಲುಮೆ ಅರಮನೆಗೆ, ಒಡಗಡಲ ರತ್ನಪುರಿಗೆ ಅಂತ. ಅಲೆ ಇಡುವ ಮುತ್ತಿನಲ್ಲೇ ಕಾಣುವುದು ನಿನ್ನೊಲುಮೆ, ಒಳಗುಡಿಯ ಮೂರ್ತಿ ಮಹಿಮೆ ಅಂತ. ಈ ಒಳಗುಡಿ ಮತ್ತು ಮೂರ್ತಿ ಇದೆಯಲ್ಲ, ನಾನು ಹೇಳಿದ್ನಲ್ಲ, ಸುತ್ತಿದೆವು ದೇಗುಲವ ಬಳಸಿದೆವು ಕಂಬಗಳ ಒಳಗುಡಿಯ ಮೂರ್ತಿಯನ್ನು ನೋಡಲಿಲ್ಲ ಅಂತ. ಅದು ಅವರಲ್ಲಿ ಮತ್ತೆ ಬರುತ್ತೆ. ನಾವಿಲ್ಲಿ ತೋರಿಸ್ತಿರುವ ಆಡಂಬರ, ಈ ಮದುವೆ, ಜಾತ್ರೆ, ಜೊತೆಗೆ ಓಡಾಡೋದು, ಸರಸದ ಸಂಭಾಷಣೆಗಳು, ಇದೆಲ್ಲ ಮೇಲುಸ್ತರದ ಪ್ರೇಮ. ಒಳಗುಡಿಯ ಪ್ರೇಮ ಬೇರೆಯೇ ಇದೆ, ಒಳಗುಡಿಯ ಮೂರ್ತಿ ಬೇರೆಯೇ ಇದೆ. ಆ ಮೂಲ ಮೂರ್ತಿಯನ್ನು ನೀವು ನೋಡದೇ ಇದ್ದರೆ ನಿಜವಾದ ಪ್ರೇಮಿಗಳಾಗಲಿಕ್ಕೆ ಸಾಧ್ಯ ಇಲ್ಲ, ದಾಂಪತ್ಯ ಫಲಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಥರದ ಸಾಲಗಳನ್ನ ಅದ್ಭುತವಾಗಿ ತಂದುಬಿಡ್ತಾರೆ. ಹುಡುಕುತ್ತ ಬಂದಿಹೆ ನಾನು, ಮೌನದಲ್ಲಿ ಮಾತ ಹುಡುಕುತ್ತ ಬಂದಿಹೆ ನಾನು. ಮಾತು ಸಿಕ್ಕಿದೆ ಎಂದು ಕೇಳಬೇಡಿ, ಮಳೆ ಬಿಲ್ಲ ಮೌನ ನನ್ನನ್ನು ಆವರಿಸುವುದು. ಮಳೆ ಬಿಲ್ಲ ಮೌನ ನನ್ನನ್ನು ಆವರಿಸುವುದು. ಪಡು ಬೆಟ್ಟಗಳ ಮೇಲೆ ಬಿಲ್ಡಿಂಗ್ಗಳು, ಪಡು ಬೆಟ್ಟಗಳ ಮೇಲೆ ಬಿಲ್ಡಿಂಗ್ಗಳು. ಮೌನದಲ್ಲಿ ಮಾತ ಹುಡುಕುತ್ತ ಬಂದಿಹೆ ನಾನು, ಮಾತು ಸಿಕ್ಕಿತೆ ಎಂದು ಕೇಳಬೇಡಿ, ಮಾತು ಸಿಕ್ಕಿತೆ ಎಂದು ಕೇಳಬೇಡಿ.
ಎದೆಯ ತುಂಬಿತು ಕನಸು ನಡೆದದ್ದು ನುಡಿಯಾಗಿ ಎದೆಯ ತುಂಬಿತು ಕನಸು ತಲೆಯ ತಗ್ಗಿಸಿ ನಿಂತೆ ದೀನನಾಗಿ ಮಾಘ ಮಾಸದ ಗಾಳಿ ನನ್ನ ನೆತ್ತಿಯ ಮೇಲೆ ಮಾಘ ಮಾಸದ ಗಾಳಿ ನನ್ನ ನೆತ್ತಿಯ ಮೇಲೆ ಹಾದು ಹೋಯಿತು ನಕ್ಕೆ ವೇಗವಾಗಿ ಹಾದು ಹೋಯಿತು ನಕ್ಕೆ ವೇಗವಾಗಿ ಮೌನದಲ್ಲಿ ಮಾತ ಹುಡುಕುತ್ತ ಬಂದಿಹೆ ನಾನು ಮಾತು ಸಿಕ್ಕಿತೆ ಎಂದು ಕೇಳಬೇಡಿ ಮಾತು ಸಿಕ್ಕಿತೆ ಎಂದು ಕೇಳಬೇಡಿ ಮಾತುಗಳಲ್ಲಿ ಹೆಜ್ಜೆ ಇಟ್ಟೇನು ಮುಂದೆ ಮಾತುಗಳಲ್ಲಿ ಹೆಜ್ಜೆ ಇಟ್ಟೇನು ಮುಂದೆ ದನಗಾಹಿಗಳ ಕಂಡೆ ಮಾತಿನಾಚೆ ವೀಣೆಯಾಯಿತು ಮಾತು ನಾನು ಅಚ್ಚರಿ ಮಾಡೆ ವೀಣೆಯಾಯಿತು ಮಾತು ನಾನು ಅಚ್ಚರಿ ಮಾಡೆ ಕಂಡದರಲ್ಲಿ ಕಾಣದನ್ನು ಕಂಡೆ ಕಂಡದರಲ್ಲಿ ಕಾಣದನ್ನು ಕಂಡೆ ಮೌನದಲ್ಲಿ ಮಾತ ಹುಡುಕುತ್ತ ಬಂದಿಹೆ ನಾನು ಮಾತು ಸಿಕ್ಕಿತೆ ಎಂದು ಕೇಳಬೇಡಿ ಮಾತು ಸಿಕ್ಕಿತೆ ಎಂದು ಕೇಳಬೇಡಿ ಕಡಲ ತಡಿಯಲಿ ಮಾತು ಬೆಟ್ಟ ಮುಡಿಯಲಿ ಮಾತು ವನವನಾಂತರಗಳಲ್ಲಿ ಒಲಿದ ಮಾತು ಕಡಲ ತಡಿಯಲಿ ಮಾತು ಬೆಟ್ಟ ಮುಡಿಯಲಿ ಮಾತು ವನವನಾಂತರಗಳಲ್ಲಿ ಒಲಿದ ಮಾತು ಮಾತುಧಾತುಗಳಲ್ಲಿ ಕಂಡು ಬಂದಿತು ಚೆಲುವು ಮಾತುಧಾತುಗಳಲ್ಲಿ ಕಂಡು ಬಂದಿತು ಚೆಲುವು ಕವಿತೆಯಾಯಿತು ನನಗೆ ನನ್ನ ಮಾತು ಕವಿತೆಯಾಯಿತು ನನಗೆ ನನ್ನ ಮಾತು ಮೌನದಲ್ಲಿ ಮಾತ ಹುಡುಕುತ್ತ ಬಂದಿಹೆ ನಾನು ಮಾತು ಸಿಕ್ಕಿತೆ ಎಂದು ಕೇಳಬೇಡಿ ಮಳೆ ಬಿಲ್ಲ ಮೌನ ನನ್ನನ್ನು ಆವರಿಸುವುದು ಮಳೆ ಬಿಲ್ಲ ಮೌನ ನನ್ನನ್ನು ಆವರಿಸುವುದು ಪಡು ಬೆಟ್ಟಗಳ ಮೇಲೆ ಬೆಳ್ಳಿಂಗಳು ಪಡು ಬೆಟ್ಟಗಳ
ಸಿಕ್ಕಿದೆ ಎಂದು ಕೇಳಬೇಡಿ, ಮಾತು ಸಿಕ್ಕಿದೆ ಎಂದು ಕೇಳಬೇಡಿ, ಮಾತು ಸಿಕ್ಕಿದೆ ಎಂದು ಕೇಳಬೇಡಿ, ಓ ಮಾತು ಸಿಕ್ಕಿದೆ ಎಂದು ಕೇಳಬೇಡಿ. ಹಳೆಯ ಕಾಲದಲ್ಲಿ ಕೆಲವು ನೆನಪುಗಳು ಅಂತ ಒಂದು ನವರತ್ನರಾಮ್ ಪುಸ್ತಕ ಇದೆ. ಅದು ಇವತ್ತು ಹೇಳಿದಾಗ ಇವತ್ತು ಸ್ತ್ರೀವಾದ ಇರುವಂಥ ಹೊತ್ತಲ್ಲಿ ಅದು ಸರಿಯಲ್ಲ ಅನಿಸಿರ್ಬೋದು. ಆದರೆ ಅಲ್ಲಿ ಒಂದು ಅಜ್ಜಿ ಬರ್ತಾಳೆ. ಆ ಅಜ್ಜಿ ಇವ್ರು ಹೋದಾಗ ಹೇಳ್ತಾಳೆ ಅವ್ರ ಹತ್ರ, ಏನು ಆಸೆ ಇದೆ, ಮುತ್ತೈದೆ ಸಾವು ಆಸೆ ಇದೆಯಾ ಅಂತ. ಅದಕ್ಕೆ ನನಗೆ ಮುತ್ತೈದೆ ಸಾವು ಆಸೆ ಇಲ್ಲ, ಅವರಿಗಿಂತ ಮೊದಲು ನಾನು ಸತ್ತರೆ ಅವರನ್ನು ಯಾರು ನೋಡ್ಕೋತಾರೆ ಅಂತ. ಈ ದಾಂಪತ್ಯದ ಒಂದು ಉನ್ನತವಾದ ಚಿತ್ರ ಅದು. ಅಂದರೆ ಮುತ್ತೈದೆ ಸಾವು ಭಾಳ ಶ್ರೇಷ್ಠ ಅಂತ ಬಯಸುತ್ತಿರುವ ದಿನಗಳಲ್ಲಿ ನವರತ್ನರಾಮರಾಯರನ್ನು ಹೆಂಗಸಿನ ಚಿಂತನೆ ಬದಲಾಯಿಸುತ್ತಂತೆ. ಹೆಂಗಸು ನನಗೆ ಮುತ್ತೈದೆ ಸಾವು ಬೇಡ, ನಾನು ಸತ್ತರೆ ಅವ್ರನ್ನ ಯಾರು ನೋಡ್ಕೋತಾರೆ, ಅವರು ತೀರಿ ಹೋಗೋ ತನಕ ನಾನು ಇರಬೇಕು, ಅವ್ರ ಸೇವೆ ಮಾಡಬೇಕು ಅಂತ ಹೇಳುವ ಒಂದು ಭಾವನೆಯನ್ನು ಆಕೆ ವ್ಯಕ್ತಪಡಿಸ್ತಾಳೆ. ಅಂದರೆ ಜನಪದದ ಚಿಂತನೆ ಬೇರೆ ಇರುತ್ತೆ, ಆಲೋಚನೆ ಬೇರೆ ಇರುತ್ತೆ. ನಾವು ಅದನ್ನು ಬಹಳ ವೈಚಾರಿಕವಾಗಿ ನೋಡೋಕ್ಕಾಗಲ್ಲ. ಅದನ್ನು ಇವರು ಎಲ್ಲ ಕವನಗಳಲ್ಲಿ ಅಲ್ಲಲ್ಲಿ ತರ್ತಾ ಹೋಗ್ತಾರೆ ಸೂಕ್ಷ್ಮವಾಗಿ. ಅದಕ್ಕೆ ಅವರು ಜನಮಾನಸದಲ್ಲಿ ಉಳ್ಕೊಂಡಿದ್ದಾರೆ ಅಂತ ಮೊದಲ ಪದ್ಯದಲ್ಲೇ ಇದೆಯಲ್ಲ. ಹಡಗಿನ ಪಾಡಿಗೆ ಕಡಲೆ ನಕ್ಕು, ನೀರಿನ ಕೆನ್ನೆಗೆ ಬಂದಿದೆ ಸುಕ್ಕು ಅಂತ. ಇದನ್ನು ನೀರಿನ ಕೆನ್ನೆಗೆ ಬಂದಿದೆ ಸುಕ್ಕು ಅಂತ ಹೇಳೋದನ್ನು ಸಾಮಾನ್ಯವಾಗಿ ಅರ್ಥ ಮಾಡಿಕೊಂಡ್ರೆ ಆ ತೆರೆ ಬರುತ್ತಲ್ಲ, ಅದು ಸುಕ್ಕಿನ ಥರ ಕಾಣಿಸುತ್ತೆ. ಹೌದು. ಈಗ ಕೊಳದದ್ದು ಒಳ್ಳೆ ಇಸ್ತ್ರಿ ಮಾಡಿದ ಬಟ್ಟೆ ಥರ ಇದ್ದರೆ, ಈ ಸಮುದ್ರದ ತೆರೆ ನೀರು ಸುಕ್ಕಿನ ಥರ ಇರುತ್ತೆ. ಹೌದು. ಸೊ ಅದನ್ನು ಹೇಳ್ತಾ ಅದನ್ನು ಒಂದು ರೂಪಕವಾಗಿ ನೋಡೋದಿದೆಯಲ್ಲ, ಅದು ಅದ್ಭುತ. ಇನ್ನೊಂದು ನೋಡಿ ಅವ್ರದ್ದು, ತಾರೆಗಳ ಜರತಾರಿ ಅಂಗಿ ತೊಡಿಸುವರಂತೆ ಚಂದಿರನ ತಂಗಿಯರು ನಿನ್ನ ಕರೆಯೋದಂತ. ಚಂದ್ರನೇ ಭಾಳ ಸುಂದರ, ಚಂದ್ರಮುಖಿ ಅಂತೆಲ್ಲ ಬಳಸ್ತೀವಿ. ಅವರ ತಂಗಿ ಅವರು ನಿನ್ನನ್ನು ಕರೆದು ತಾರೆಗಳ ಜರತಾರೆ ಅಂಗಿ ತೊಡಿಸ್ತಾರೆ ಅಂತ ಇದಕ್ಕೆ ಅತ್ತಿತ್ತ ನೋಡದಿರು ಸುಲೋಚನ ಹಾಡಿರೋದು. ಅದ್ಭುತವಾದ ಹಾಡು. ಅತ್ತಿತ್ತ ನೋಡದಿರು ಹತ್ತು ಹೊರಳಾಡಿದ್ರು, ಒಂದು ಮಗುವನ್ನು ಮಲಗಿಸುವಂಥ ಪದ್ಯದಲ್ಲಿ ಎಷ್ಟು ಚೆನ್ನಾಗಿ ತಂದಿದ್ದಾರೆ ನೋಡಿ ಅವರು. ಹಾಗೆ ಬಿಸಿಲು ಕೋಲನ್ನು ತಿಳಿದು ಬಂದವರು ಮಾವನವರೇ ಅಂತ. ಅಂದರೆ ಮಾವ ಮನೆಗೆ ಬಂದಾಗ ಇವರು ಬಳಸೋದು, ಅವ್ರು ಬಿಸಿಲು ಕೋಲಂತೆ ಮನೆಗೆ ಬಂದರು ಅಂತ. ಅಂದರೆ ಒಂದು ಕತ್ತಲೆ ಕೋಣೆಗೆ ಒಂದು ಬಿಸಿಲು ಕೋಲು ಬಂದರೆ ಜಗ್ಗನೆ ಬೆಳಗ್ಗೆ ಬಿಡುತ್ತಲ್ಲ, ಹಾಗೆ ಮಾನವರು ಬಂದರು ಅಂತ. ಈ ಥರದ ಸಾಲುಗಳನ್ನು ಬಳಸ್ತಾರೆ. ಅಂದರೆ ಪ್ರತಿ ಹೇಳುವುದನ್ನು ಸುಮ್ಮನೆ ಹೇಳಿಬಿಡಲ್ಲ ಆಕೆ, ಅದರ ಹಿಂದೆ ಒಂದು ಚಂದವಾದ ರೂಪಕದ ಮೂಲಕ ಹೇಳ್ತಾರೆ. ನಿನ್ನ ಪ್ರೇಮದ ಪರಿಯ ನಾನರಿಯೆ ಕನಕಾಂಗಿ, ನಿನ್ನ ಪ್ರೇಮದ ಪರಿಯ ನಾನರಿಯೆ ಕನಕಾಂಗಿ, ನಿನ್ನೊಳಿದೆ ನನ್ನ ಮನಸ್ಸು. ನಿನ್ನ ಪ್ರೇಮದ ಪರಿಯ ನಾನರಿಯೆ ಕನಕಾಂಗಿ, ನಿನ್ನೊಳಿದೆ ನನ್ನ ಮನಸ್ಸು. ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ, ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ,
ನಿನ್ನೊಲುಮೆ ನನ್ನ ಕಂಡು ನಿನ್ನೊಳಿದೆ ನನ್ನ ಮನಸ್ಸು. ನಿನ್ನ ಪ್ರೇಮದ ಪರಿಯ ನಾನರಿಯೆ ಕನಕಾಂಗಿ. ಸಾಗರನ ಹೃದಯದಲ್ಲಿ ರತ್ನ ಪರ್ವತ ಮಾಲೆ ಮಿಂಚಿನಲಿ ಮೀವುದಂತೆ ತೀರದಲ್ಲಿ ಬಳುಕುವಲೆ ಕಣ್ಣ ಚುಂಬಿಸಿ ಮತ್ತೆ ತೀರದಲ್ಲಿ ಬಳುಕುವಲೆ ಕಣ್ಣ ಚುಂಬಿಸಿ ಮತ್ತೆ ಸಾಗುವುದು ಕನಸಿನಂತೆ ನಿನ್ನೊಳಿದೆ ನನ್ನ ಮನಸ್ಸು. ನಿನ್ನ ಪ್ರೇಮದ ಪರಿಯ ನಾನರಿಯೆ ಕನಕಾಂಗಿ. ಅಲೆ ಬಂದು ಕರೆಯುವುದು ನಿನ್ನೊಲುಮೆಯರ ಮನೆಗೆ ಒಳಗಡಲ ರತ್ನಪುರಿಗೆ. ಅಲೆ ಬಂದು ಕರೆಯುವುದು ನಿನ್ನೊಲುಮೆಯರ ಮನೆಗೆ ಒಳಗಡಲ ರತ್ನಪುರಿಗೆ. ಅಲೆ ಇಡುವ ಮುತ್ತಿನಲೆ ಕಾಣುವುದು ನಿನ್ನೊಲುಮೆ. ಅಲೆ ಇಡುವ ಮುತ್ತಿನಲೆ ಕಾಣುವುದು ನಿನ್ನೊಲುಮೆ. ಒಳಗುಡಿಯ ಮೂರ್ತಿ ಮಹಿಮೆ ನಿನ್ನೊಳಿದೆ ನನ್ನ ಮನಸ್ಸು. ನಿನ್ನ ಪ್ರೇಮದ ಪರಿಯ ನಾನರಿಯೆ ಕನಕಾಂಗಿ. ತಾರೆಯಾಗದಿ ಕಾಣುವಿ ಮಿಂಚು ನಾಳೆ ಅರ್ಧಾಂಗಿ. ತಾರೆಯಾಗದಿ ಕಾಣುವಿ ಮಿಂಚು ನಾಳೆ ಅರ್ಧಾಂಗಿ. ಕೋಣೆಯೊಳಗೆ ಬಳೆಯ ಸದ್ದು, ನಗುವ ರತ್ತೆ ಬಿದ್ದು ಬಿದ್ದು, ಇದೊಂದು ರೀತಿ ಭಾಷೆ. ತುಸು ಕಪ್ಪಾದರೂ ತುಂಬ ಚೆಲುವೆ, ಕಬ್ಬನ್ಪೇಟೆ ಕಾಮಾಕ್ಷಿ, ಇದೊಂದು ಭಾಷೆ. ಈ ವ್ಯತ್ಯಾಸ ಹೇಗೆ ಸರ್? ಅವರು ಈ ಥರದ ಆ ಥರದ ಪದ್ಯಗಳನ್ನು ಒಂದೋ ಎರಡೋ ಬರೆದಿದ್ದಾರಷ್ಟೇ. ಈ ಕಬ್ಬನ್ಪೇಟೆ ಕಾಮಾಕ್ಷಿ ಇದೆಯಲ್ಲ, ಆ ಥರದ ಎರಡೋ ಮೂರೋ ಪದ್ಯಗಳಿದ್ದಾವೆ. ಅದೊಂದು ಕವಿಗೊಂದು ಸಣ್ಣ ತುಂಟದನ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಬರೆದಿದ್ದು ನನಗೆ ಅನಿಸುತ್ತೆ. ಅವರು ಇಲ್ದಿದ್ರೆ ಆ ಥರ ಭಾಷೆನೇ ಬಳಸಿಲ್ಲ. ಅವರ ಭಾಷೆಗಳಲ್ಲಿ ಅವ್ರ ಭಾಷೆ ಹೆಂಗಿತ್ತಂದರೆ, ಪ್ರೇಮದ ಒಂದು ಹುಡುಗಾಟದ ಸನ್ನಿವೇಶಗಳು ಇಲ್ಲಿ ಬರ್ತಾವಲ್ಲ, ಗಾಢವಾದ ಸನ್ನಿವೇಶ ಬರ್ತಾಯಿತ್ತು. ಕೇತಕಿಯ ಬನಗಳಲ್ಲಿ ಸಂಚರಿಸದಿರು ಚೆಲುವೆ, ಸರ್ಪ ಮಂದಿರವಂತೆ ಕಂಪಿ ನೋಡಲು ಅಂತ ಬರೋದು. ಆಮೇಲೆ ಇನ್ನೊಂದಿದೆ, ಸುತ್ತಿದೆವು ದೇಗುಲವ ಬಳಸಿದೆವು ಕಂಬಗಳ, ಒಳಗುಡಿಯ ಮೂರ್ತಿಯನ್ನು ನೋಡಲಿಲ್ಲ ಅಂತ. ಅದರಲ್ಲಿ ಈ ಪ್ರೇಮದ ಮೇಲ್ಮೈಯಲ್ಲಿ ಸುತ್ತಾಡಿದ್ದೀವಿ, ಪ್ರೇಮದ ಅಂತರಂಗವನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ ನಾವು ಅಂತ. ಅದು ಆ ಪದ್ಯ ಭಾಳ ಅದ್ಭುತವಾಗಿದೆ. ಅದು ನಿನ್ನಿಂದ ನಾನೆಂದು ಕಾಮದಲ್ಲಿ ಕನವರಿಸಿ ಕಣ್ಣ ಚುಂಬಿಸಿ ಕೆನ್ನೆಯೊತ್ತಿ, ಹಿಂಗೆ ಶುರುವಾಗತ್ತೆ. ಅಂದರೆ ಆ ಪ್ರೇಮದ ಉತ್ಕಟಾವಸ್ಥೆಯಲ್ಲಿ ನಾವು ಹೆಂಗಿದ್ವಿ
ಸುತ್ತಿದೆವು ದೇಗುಲವ ಬಳಸಿದೆವು ಕಂಬಗಳ. ದೇವಸ್ಥಾನಕ್ಕೆ ಹೋಗಿದ್ದೀವಿ, ಸುತ್ತಾಡಿದ್ದೀವಿ, ಎಲ್ಲ ಕಂಬಗಳು ಸುತ್ತಾಡಿದ್ದೀವಿ. ಈ ಹಳೆ ಕಾಲದ ಮರ ಸುತ್ತೋದು ಅಂತ ಹೇಳ್ತಾರಲ್ಲ ಸಿನಿಮಾ, ಸುತ್ತಾಡಿದ್ದೀವಿ. ಆದರೆ ಒಳಗುಡಿಯ ಮೂರ್ತಿಯನ್ನು ನೋಡಲೇ ಇಲ್ಲ. ಯಾಕಂದರೆ ಪ್ರೀತಿ ಅಂತರಂಗದಲ್ಲಿರುವಂಥದ್ದು. ಈ ಹೊರಗಡೆ ಕಾಣಿಸ್ತದಲ್ಲ, ಇದೆಲ್ಲ ಆಟಗಳು. ಅಂತರಂಗದಲ್ಲಿರುವಂಥ ಪ್ರೀತಿ ಇದೆಯಲ್ಲ, ಅದು ದೀಪ. ಹೌದು, ಅದು ನಮ್ಮನ್ನು ಕಾಪಾಡ್ತಾ ಹೋಗುತ್ತೆ ಅಂತ. ಹಕ್ಕಿಯ ಹಾಡಿಗೆ ತಲೆದೂಗು ಹೂವು ನಾನಾಗುವ ಆಸೆ ಇದೆಯಲ್ಲ, ಅದೇ ಥರ ಇನ್ನೊಂದು ಪದ್ಯ ಇದೆ. ನಿಜದ ಸಂತಸದಲ್ಲಿ ಬಿರಿದ ಮಲ್ಲಿಗೆಯಿಂದ ಬರುವ ಕಂಪಿನ ಹೆಸರು ಪ್ರೇಮವೆಂದು ಅಂತ. ಅವ್ರು ಪ್ರೇಮನ ಡಿಫೈನ್ ಮಾಡ್ತಾನೆ ಹೋಗ್ತಾರೆ. ಪ್ರತಿಯೊಂದು ಪದ್ಯದಲ್ಲೂ ಏನು ಪ್ರೇಮ ಅಂದ್ರೇನು, ಪ್ರೇಮ ಅಂದ್ರೇನು ಹುಡುಕ್ತಾನೆ ಹೋಗ್ತಾರೆ ಅಂತ. ಅವ್ರು ಹೇಳೋದು, ಆಳದ ಅನುಭವವನ್ನು ಮಾತು ಕೈ ಹಿಡಿದಾಗ, ಆಳದ ಅನುಭವವನ್ನು ಮಾತು ಕೈ ಹಿಡಿಬೇಕಂತೆ. ಆಳದ ಅನುಭವ, ಆಳವಾಗಿರುವಂಥ ಒಂದು ಅನುಭವ ಇರುತ್ತೆ ಎಲ್ಲರಲ್ಲೂ, ಅದನ್ನು ಮಾತು ಕೈ ಹಿಡಿಬೇಕು. ಅಂದರೆ ಆಳವಾದ ಅನುಭವಕ್ಕೂ ಮಾತಿಗೂ ದಾಂಪತ್ಯ ಆಗಬೇಕು. ಕಾವು ಬೆಳಕಾದಾಗ ಒಂದು ಕವನ ಅಂತ. ಕಾವು ಇರುತ್ತೆ, ಕಾವು ಅಂದರೆ ಗೊತ್ತಲ್ಲ, ಅದು ಕೆಂಡದ ಮುಚ್ಚಿದ ಕೆಂಡದ ಥರ ಇರುತ್ತೆ, ಅದು ಬೆಳಕಾಗಬೇಕು. ಆಳದ ಅನುಭವವನ್ನು ಮಾತು ಕೈ ಹಿಡಿದಾಗ ಕಾವು ಬೆಳಕಾದಾಗ ಒಂದು ಕವನ ಅಂತ. ನಾನಿಲ್ಲಿ ಬಯಲಿಗೆ ಬಂದು ನಿಂತಿದ್ದೇನೆ, ಆ ಕಾವ್ಯಕ್ಕೆ ಕಾಯ್ತಾ, ಬರುವುದಿದೆ ಸರಿಯಾದ ವರ್ತಮಾನ ಅಂತ. ಸರಿಯಾದ ವರ್ತಮಾನ ಬರಬೇಕು. ವರ್ತಮಾನ ಅಂದರೆ ಸುದ್ದಿ ಬರಬೇಕು, ಅಥವಾ ಸರಿಯಾದ ವರ್ತಮಾನ ಪ್ರೆಸೆಂಟ್, ಸರಿಯಾದ ಕಾಲ ಬರಬೇಕು ಅಂತ. ಒಂದು ಕವಿತೆಯನ್ನು ಕೂಡ ಹೀಗೆ ಬರೆದವರು. ಸೊ ದಟ್ಸ್ ವೈ ಅವರು ಬೇರೆಲ್ಲ ಕವಿಗಳಿಗಿಂತ ಭಿನ್ನವಾಗಿ ನಿಲ್ಲೋದು ಮತ್ತು ಇಷ್ಟು ಕಾಲ ಉಳಿದು ಬರೋದು. ಯಾಕೆ ಉಳ್ಕೊಂಡಿದ್ದಾರೆ? ಈಗ 36 ಬರೆದಿದ್ದಾರೆ, ಇದು 26, 90 ವರ್ಷ ಆಯ್ತು ಸರ್. 90 ವರ್ಷದ ನಂತರ ನಾವು ಮಾತಾಡ್ತಿದ್ದೆವು ಅವ್ರ ಪದ್ಯದ ಬಗ್ಗೆ. 90 ವರ್ಷದ ನಂತರ ನನ್ನ ಮುಂದಿನ ತಲೆಮಾರಿನವ್ರು ಕೂತಿ ಪದ್ಯದ ಬಗ್ಗೆ ಮಾತಾಡ್ತಾರೆ, ಕೇಳ್ತಾ ಇರ್ತಾರೆ. ಹೌದು. ಸೊ ಹೀಗೆ ಒಂದು ಕವಿತೆ ಚಿರಾಯುವಾಗೋದು ಈ ಥರದ ಉತ್ಕಟವಾದ ಒಂದು ಭಾವ ಆ ಕವಿತೆಯಲ್ಲಿ ಬಂದಾಗ ಅಂತ. ದಟ್ಸ್ ವೈ ಈಸ್ ಗ್ರೇಟ್. ಹಾಡಿಗೆ ತಲೆದೂಗುವ ಹೋ ನಾನಾಗುವ ಆಸೆ, ಹಕ್ಕಿಯ ಹಾಡಿಗೆ ತಲೆದೂಗುವ ಹೋ ನಾನಾಗುವ ಆಸೆ, ಹಸುವಿನ ಕೊರಳಿನ ಗೆಜ್ಜೆಯ ದನಿಯೋ ನಾನಾಗುವ ಆಸೆ, ನಾನಾಗುವ ಆಸೆ. ಜಿಂಕೆಯ ಕಣ್ಣಿನ ಮಿಂಚಾಗುವ ಆಸೆ, ಮಿಂಚಾಗುವ ಆಸೆ, ಹಕ್ಕಿಯ ಹಾಡಿಗೆ ತಲೆದೂಗುವ ಹೋ ನಾನಾಗುವ ಆಸೆ, ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗುವ ಆಸೆ, ನಾನಾಗುವ ಆಸೆ.
ಬಿರುಮಳೆ ಗಂಜದೆ ಮುನ್ನಡೆಯುವ ಆಸೆ. ನಾಳೆಯ ಬದುಕಿನ ಇರುಳಿನ ತಿರುವಿಗೆ, ನಾಳೆಯ ಬದುಕಿನ ಇರುಳಿನ ತಿರುವಿಗೆ ದೀಪವ ನೀಡುವ ಆಸೆ, ದೀಪವ ನೀಡುವ ಆಸೆ. ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ, ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ. ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗುವ ಆಸೆ, ನಾನಾಗುವ ಆಸೆ, ನಾನಾಗುವ ಆಸೆ. ಹೊಸದಾಗಿ ಮದುವೆ ಆದ ದಂಪತಿಗಳಿಗೆ ಆ ಕಾಲದಲ್ಲಿ ಮೈಸೂರು ಮಲ್ಲಿಗೆಯ ಪುಸ್ತಕವನ್ನು ಕೊಡ್ತಾ ಇದ್ರಂತೆ, ಮೊದಲು ಈ ಕವನಗಳನ್ನು ಓದಿ ಸಂಸಾರ ಶುರು ಮಾಡಲಿಕ್ಕೆ ಮುಂಚೆ ಅಂತ. ಇಲ್ಲ, ನಾನು ಕೂಡ ಬಹಳ ವರ್ಷಗಳ ಕಾಲ ಮದುವೆಗೆ ಹೋದಾಗ ಮೈಸೂರು ಮಲ್ಲಿಗೆ ಪುಸ್ತಕ ಕೊಡ್ತಾ ಇದ್ದೆ. ಆ ಮೈಸೂರು ಮಲ್ಲಿಗೆ ಅಂತ ಬರ್ತದೆ, ಅದು ಮೈಸೂರು ಮಲ್ಲಿಗೆ ಅಲ್ಲ, ಅದು ಅವರು ಮೈಸೂರ ಮಲ್ಲಿಗೆ ಅಂತ ಬರೆದಿದ್ದು. ಮೈಸೂರಿನಲ್ಲಿರುವ ಮಲ್ಲಿ ಅಂತ ಹೇಳುವ ಹೆಣ್ಣಿಗೆ ಮೈಸೂರ ಮಲ್ಲಿಗೆ ಅಂತ, ಅದು ಮೈಸೂರು ಮಲ್ಲಿಗೆ ಆಗೋಯ್ತು ಆಮೇಲೆ. ಸೊ ಅವರು ಮೈಸೂರಲ್ಲಿದ್ದರು, ಮೈಸೂರಲ್ಲಿ ಅವ್ರ ಹೆಂಡತಿ ಇದ್ದರು, ಮೈಸೂರ ಮಲ್ಲಿಗೆ ಅಂತ. ಓಕೆ, ಎರಡೆರಡು ಅರ್ಥ ಬರುತ್ತೆ, ಮಲ್ಲಿಗೆ, ಮೈಸೂರ ಮಲ್ಲಿಗೆ ಹೂವು, ಮಲ್ಲಿಗೆ ಎರಡು ಕೂಡ. ಅದು ಎರಡು ಅರ್ಥ ಬರುತ್ತೆ. ಅದು ತೀನಂ ಶ್ರೀ ಮತ್ತು AR ಕೃಷ್ಣಶಾಸ್ತ್ರಿಗಳು ಈ ಹಾಡು ಈ ಹೆಸರು ಕೊಟ್ಟಾಗ ಭಾಳ ಸಂತೋಷಪಟ್ಟಿರುತ್ತೆ, ಭಾಳ ಚೆನ್ನಾಗಿದೆ ಅಂತ. ಹೀಗೆ ಆ ಕ್ಯಾಸೆಟ್ ಆಯಿತು. ನಾನು ಭಾಳ ಮದುವೆಗಳಿಗೆ ಈ ಕ್ಯಾಸೆಟನ್ನು ಕೊಟ್ಟಿದ್ದೀನಿ, ಆಮೇಲೆ ಈ ಪುಸ್ತಕವನ್ನು ಕೊಟ್ಟಿದ್ದೀನಿ. ಅದು ನಂತರದ ದಿನಗಳಲ್ಲಿ ಮುದ್ರಣ ಆದಾಗ ಮೈಸೂರ ಮಲ್ಲಿಗೆ ಅಂತ ಬರೆದು ಅದರ ಮೇಲುಗಡೆ ಮಲ್ಲಿಗೆ ಹೂವಿನ ಒಂದು ಹೂದಂಡೆ ಇತ್ತು, ದುಂಡು ಮಲ್ಲಿಗೆ ಅಂತ. ಅವ್ರದ್ದೇ ಇನ್ನೊಂದು ಪುಸ್ತಕ, ಕವನ ಸಂಕಲನ ದುಂಡು ಮಲ್ಲಿಗೆ ಅಂತ, ಇನ್ನೊಂದು ಇರುವಂತಿಗೆ ಅಂತ, ಅದು ಒಂದು ಹೂವು. ಅವರಿಗೆ ಹೂವು ಅಂತ ಭಾಳ ಇಷ್ಟ ಅದು. ನಾನು ಈ ಹಾಡು ಕೇಳಿದ್ದು ಎಲ್ಲಿ ಗೊತ್ತಾ, ಒಂದು ಸಲ ಒಂದು ಮದುವೆಗೋಸ್ಕರ ಚಿಕ್ಕಮಗಳೂರಿಗೆ ಹೋಗಿದ್ದೆ. ಹೋಗ್ತಿದ್ದಾಗ ಅಲ್ಲಿ ಬಸರಿ ಕಟ್ಟೆ ಅಂತೇಳುವ ಪುಟ್ಟ ಊರಲ್ಲಿ ಒಂದು ಹೋಟೆಲು. ಆ ಹೋಟೆಲ್ಗೆ ಹೋದರೆ ಈ ಹಾಡು ಹಾಕಿದರು, ನಿನ್ನ ಪ್ರೇಮದ ಪರಿಯ ನಾನಲ್ಲಿ ಕನಕಾಗಿ ನಿನ್ನೊಳಿದೆ ನನ್ನ ಮನಸ್ಸು ಅಂತಿದೆಯಲ್ಲ. ಆ ಹಾಡು ಕೇಳ್ತಿದ್ದಂಗೆ ನಾನಾಗಷ್ಟೇ ಕಾಲೇಜ್ ಮುಗಿಸಿದ್ದೆ, ಒಂಥರ ರೋಮಾಂಚನ ಆಗೋಯ್ತು. ಇಷ್ಟು ಚೆನ್ನಾಗಿ ಕನ್ನಡದಲ್ಲಿ ಒಂದು ಹಾಡಿದೆಯಲ್ಲ, ಇನ್ನು ಹುಡ್ಕೊಂಡೋಗಿ ಆ ಕ್ಯಾಸೆಟ್ ತಂದು ಅದಕ್ಕೋಸ್ಕರ ಒಂದು ಟೇಪ್ ರೆಕಾರ್ಡ್ ತೊಗೊಂಡು ಬಂದು ಅದನ್ನು ದಿನಗಟ್ಟಲೆ ಕೇಳಿದ್ದೇನೆ. ಭಾಳ ಅದ್ಭುತವಾದ ಸಂತೋಷ ಕೊಟ್ಟಂಥ ಹಾಡುಗಳು. ನಮ್ಮ ಮನಸ್ಸಲ್ಲಿ ಹುದುಗಿದ್ದ ಭಾವಗಳಿಗೆ ಒಂದು ಉಕ್ತಿ ಬರುತ್ತೆ ಅಂತ. ಹೌದು, ಅಂದರೆ ನಮಗೆ ಎಷ್ಟೋ ಸಲ ಅನಿಸ್ತಾ ಇರುತ್ತೆ, ಅದನ್ನು ಹೇಳಕ್ಕೆ ಗೊತ್ತಾಗಲ್ಲ, ಅದು ಕವಿ ಹೇಳ್ತಾನೆ. ಆ ಕವಿ ಹೇಳಿದಾಗ ನಮ್ಮಲ್ಲಿ ಇತ್ತು ಈ ಭಾವನೆ ಅಂತ ಅನಿಸುತ್ತಲ್ಲ, ದಟ್ ಇಸ್ ದ ಗ್ರೇಟ್ನೆಸ್. ರಿಸನಿ ನಿಸರೆ ಮಾ ರೆ ಪಾ ರೆ ಮ ಪ ನೀ ನೀ ಪ ಮ ಪ ಸಾ ನೀ ಪ ಸಾ ನಿ ಸ ರೆ 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 ನಿ ಪ ಮ ಪ ನಿ ಸ ರೆ ನಿ ಬ ಮ ಪ ಸಾ ನಿ ಬ ಮ ಪ ನಿ ನಿ ಬ ಮ ಪ ರೇ ಪರೇ ಪರೇ ಮಾ ಪರೇ ರೇ ನಿ ಸ ರೇ ನಿ ಪ ಸಾ ನಿ ರೇ ಸಾ. ಅಕ್ಕಿಯಾರಿಸುವಾಗ ಚಿಕ್ಕನೂಚಿನ ನಡುವೆ ಬಂಗಾರವಿಲ್ಲದ ಬೆರಳು, ತಗ್ಗಿರುವ ಕೊರಳಿನ ಸುತ್ತ ಕರಿಮಣಿಯೊಂದೆ ಸಿಂಗಾರ ಕಾಣದ ಹೆರಳು, ಬಂಗಾರವಿಲ್ಲದ ಬೆರಳು.
ಹೆರಳಿನ ಭಾರಕ್ಕೆ ತುಂಬಿರುವ ಕೆನ್ನೆಯಲಿ 16 ವರುಷದ ನೆರಳು ದೀಪದಂತರಳಿದ ಸಿರಿಗಣ್ಣ ಸನ್ನೆಯಲಿ ದೀಪದಂತರಳಿದ ಸಿರಿಗಣ್ಣ ಸನ್ನೆಯಲಿ ಹುಚ್ಚು ಹೊಳೆ ಮುಂಗಾರಿ ನೂರುಳು ಬಂಗಾರವಿಲ್ಲದ ಬೆರಳು ಕಲ್ಲಹರಳನು ಹುಡುಕಿ 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 ಕಲ್ಲಹರಳನು ಹುಡುಕಿ ಎಲ್ಲಿಗೋ ಎಸೆವಾಗ ಛಲ್ಲೆನುವ ಬಳೆಯ ಸತ್ತು ಅತ್ತ ಯಾರೋ ಹೋದ ಇತ್ತ ಯಾರೋ ಬಂದ ಅತ್ತ ಯಾರೋ ಹೋದ ಇತ್ತ ಯಾರೋ ಬಂದ ಕಡೆಗೆಲ್ಲ ಕಣ್ಣು ಬಿದ್ದು ಬಂಗಾರವಿಲ್ಲದ ಬೆರಳು ಮನೆ ಕೆಲಸ ಬೆಟ್ಟದಷ್ಟಿರಲು ಸುಮ್ಮನೆ ಇವಳು ಚಿತ್ರದಲ್ಲಿ ತಂದಂತೆ ಇಹಳು ಬೇಸರಿಯ ಕಿರು ಮುತ್ತು ನುಚ್ಚಿನಲಿ ಮುಚ್ಚಿರಲು ಹುಡುಕುತ್ತಿವೆಯ ಹತ್ತು ಬೆರಳು ಬಂಗಾರವಿಲ್ಲದ ಬೆರಳು ಬಂಗಾರವಿಲ್ಲದ ಬೆರಳು ಬಂಗಾರವಿಲ್ಲದ ಬೆರಳು ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು. ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು. ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು.
ಗಸಗಸೆ ಪಾಯಸ ರಾಯರ ಕರೆದಿತ್ತು, ಭೂಮಿಗೆ ಸ್ವರ್ಗವೇ ಇಳಿದಿತ್ತು. ಚಪ್ಪರ ಗಾಲಿನ ಮಂಚದ ಮೇಗಡೆ ಮೆತ್ತನೆ ಹಾಸಿತ್ತು. ಅಪ್ಪಟ ರೇಷ್ಮೆ ದಿಂಬಿನ ಅಂಚಿಗೆ ಚಿತ್ರದ ಹೂವಿತ್ತು, ಪದುಮಳು ಹಾಕಿದ ಹೂವಿತ್ತು. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು. ಹುಣ್ಣಿಮೆ ಹರಿಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ಚಿಗುರಲಿ ಬಣ್ಣದ ಅಡಿಕೆಯ ತಂದಳು ನಾದಿನಿ ನಗು ನಗುತ್ತಾ, ಬಿಸಿ ಬಿಸಿ ಹಾಲಿನ ಬಟ್ಟಲ ತಂದರು ಅಕ್ಕರೆಯಲ್ಲಿ ಮಾವ, ಮಡದೆಯ ಸದ್ದೇ ಇರಲಿಲ್ಲ. ಮಡದೆಯ ತಂಗಿಯ ಕರೆದಿಂತೆಂದರು ಅಕ್ಕನ ಕರೆಯಮ್ಮ, ಮೆಲುದನಿಯಲ್ಲಿ ನಾದಿನಿ ಎಂತೆಂದಳು ಪದುಮಳು ಒಳಗಿಲ್ಲ. ನಕ್ಕರು ರಾಯರು ನಗಲಿಲ್ಲ. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು. ಹುಣ್ಣಿಮೆ ಹರಿಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ಬಂದರು ರಾಯರು ದೂರದ ಊರಿಂದ, ಕಣ್ಣನು ಕಡಿದರು ನಿದ್ದೆಯು ಬಾರದು, ಪದುಮಳು ಒಳಗಿಲ್ಲ, ಪದುಮಳ ಬಳೆಗಳ ದನಿಯಿಲ್ಲ. ಬೆಳಗಾಯಿತು ಸರಿ ಹೊರಡುವೆನೆಂದರು ರಾಯರು ಮುನಿಸಿನಲ್ಲಿ, ಒಳಮನೆಯಲ್ಲಿ ನೀರಾಯಿತು ಎಂದಳು ನಾದಿನಿ ರಾಗದಲ್ಲಿ, ಯಾರಿಗೆ ಎನ್ನಲು ಹರುಷದಲ್ಲಿ. ಪದುಮಳು ಬಂದಳು ಹೂವನ್ನು ಮುಡಿಯುತ್ತ ರಾಯರ ಕೋಣೆಯಲ್ಲಿ, ಪದುಮಳು ಬಂದಳು ಹೂವನ್ನು ಮುಡಿಯುತ್ತ ರಾಯರ ಕೋಣೆಯಲ್ಲಿ, ರಾಯರ ಕೋಣೆಯಲ್ಲಿ, ರಾಯರ ಕೋಣೆಯಲ್ಲಿ, ರಾಯರ ಕೋಣೆಯಲ್ಲಿ, ರಾಯರ ಕೋಣೆಯಲ್ಲಿ. ಭಾವನವನ ವೀಣಾ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ, ರಾಗ ಭಾವಗಳಿಲ್ಲಿ ನವನವೀನ. ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ, ರಾಗ ಭಾವಗಳಿಲ್ಲಿ ನವನವೀನ. ಪದಗಳ ಪುರದಲ್ಲಿ ಹೊಸ ಕಾವ್ಯ ದೊರೆವಂತೆ,